ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಲೇಷ್ಯಾಗೆ ಬಂದರೆ ತಪ್ಪದೇ ಭೇಟಿ ನೀಡಬೇಕಾದ ಒಂದು ಹಿಂದೂ ಟೆಂಪಲ್ಗೆ ಬಂದಿದ್ದೀವಿ. ಇದು ಕೋಲಾಲಂಪುರ್ನಲ್ಲಿರೋ ಪ್ರಸಿದ್ಧ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ನಾವು ಬೆಳಗ್ಗೆನೇ ಟೆಂಪಲ್ ನೋಡಬೇಕು ಅಂತ ಮುಂಜಾನೆ 5 ಗಂಟೆಗೆ ಇಲ್ಲಿದ್ವಿ. ಕೆಳಗಿನಿಂದ ಮೇಲಕ್ಕೆ 272 ಕಡಿದಾದ ಮೆಟ್ಲುಗಳಿವೆ. ನಾವು ಮೆಟ್ಲುಗಳನ್ನ ಹತ್ಕೊಂಡು ಬಂದು ಸ್ವಲ್ಪ ವಿಶ್ರಾಂತಿಗೆ ಕೂತಿದ್ದೀವಿ. ಪ್ರಾರಂಭದಲ್ಲೇ ಒಂದು ಮುರುಗನ್ ವಿಗ್ರಹ ಕಾಣುತ್ತೆ. ಇದು ಪ್ರಮುಖ ದೇವಾಲಯಕ್ಕೆ ದಾರಿ ತೋರಿಸೋ ರೀತಿ ತುಂಬ ಅದ್ಭುತವಾಗಿದೆ. ಈ ದೇವಸ್ಥಾನ ಇಲ್ಲಿನ ಬೃಹತ್ತಾದ ಬಟು ಗುಹೆಗಳಲ್ಲಿದೆ. ಇದು ಕೋಲಾಲಂಪುರದಿಂದ 13 ಕಿಲೋಮೀಟರ್ ದೂರ ಇದೆ. ನೋಡಿ, ಇನ್ನೂ ಸ್ವಲ್ಪ ಕತ್ಲಿದೆ, ಒಳ್ಳೆ ವೆದರ್ ಇದೆ. ಈ ಗುಹೆಗಳು ಕೆಳಗಿಂದ 400 ಅಡಿ ಎತ್ತರದಲ್ಲಿವೆ. ಇಲ್ಲಿಂದ ಟೆಂಪಲ್ ಕೇವ್ನಲ್ಲಿರೋ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ, ಬೆಳಕು ಆಗ್ತಾ ಇದೆ. ವಾತಾವರಣ ಕೂಡ ತುಂಬ ಆಹ್ಲಾದಕರವಾಗಿ ಇದೆ. ಇದು ಕಾಣಿಸ್ತಾ ಇರೋದೇ ಮುರುಗನ್ ದೇವಾಲಯ. ನೋಡಿ, ಬೆಳಗಿನ ಪೂಜೆಗೆ ಅರ್ಚಕರು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಬೆಳಗ್ಗೆನೆ ಭಕ್ತರಿಂದ ದೇವಸ್ಥಾನ ತುಂಬ ತುಳುಕ್ತಾ ಇದೆ. ನೋಡಿ, ನಾವು ಮುಂದೆನೇ ಕೂತ್ಕೊಂಡ್ವಿ. ಇಲ್ಲಿಗೆ ಭಕ್ತರು ಕೊಡಗಳಲ್ಲಿ ಹಾಲು ತರ್ತಾ ಇರ್ತಾರೆ. ಈ ಹಾಲಿನಿಂದ ಸ್ವಾಮಿಯವರ ಕೈಯಲ್ಲಿರೋ ತ್ರಿಶೂಲಕ್ಕೆ ಸುರಿದು ತುಂಬಾ ಎಲ್ಲ ಸುರಿದು ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲನೂ ಆ ತ್ರಿಶೂಲನ ವೇಲ್ ಅಂತ ಕರೀತಾರೆ. ಅದರಿಂದನೇ ಸ್ವಾಮಿಗಳನ್ನ ವೇಲ ಮುರುಗನ್ ಅಂತ ಕರೀತಾರೆ. ಈ ಗುಹೆಗಳು ಸಾವಿರಾರು ವರ್ಷಗಳಷ್ಟು ಹಳೆವು. ಇದನ್ನು 1871ರಲ್ಲಿ ತುಂಬುಸ್ವಾಮಿ ಪಿಳ್ಳೆ ಎಂಬ ಭಾರತೀಯ ವ್ಯಾಪಾರಿ ಮುರುಗನ್ ದೇವರ ಆರಾಧನಾ ಕ್ಷೇತ್ರವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿ ಮುರುಗನ್ ಜೊತೆಗೂ ಇನ್ನೂ ಪ್ರಮುಖ ಹಿಂದೂ ದೇವರುಗಳ ಸುಂದರವಾದ ವಿಗ್ರಹಗಳು ತುಂಬ ಚೆನ್ನಾಗಿದ್ದಾವೆ. ಮತ್ತು ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ಇಲ್ಲಿವೆ. ಮುರುಗನ್ ಅಣ್ಣನಾದ ವಿಘ್ನೇಶ್ವರನ ಸನ್ನಿಧಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಮುರುಗನ್ ತಂದೆ ತಾಯಿಯಾದ ಶಿವ ಪಾರ್ವತಿ ದೇವಿಯ ವಿಗ್ರಹಗಳು ತುಂಬ ಚೆನ್ನಾಗಿದ್ದಾವೆ. ಅದೇ ರೀತಿ ಕೃಷ್ಣನ ಮತ್ತು ವಿಷ್ಣುವಿನ ಅವತಾರಗಳ ಸುಂದರ ವಿಗ್ರಹಗಳನ್ನು ಕೆತ್ತಿದ್ದಾರೆ. ನೋಡಿ, ಮುಖ್ಯ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ 2 ಪತ್ನಿಯರಾದ ವಲ್ಲಿ ಮತ್ತು ದೈವಾನೈ ಅಮ್ಮನವರ ವಿಗ್ರಹಗಳಿದ್ದು ಅವರಿಗೆ ನಿತ್ಯ ಪೂಜೆ ನಡೆಯುತ್ತದೆ. ಭಕ್ತರು ಲೈನಾಗಿ ನಿಂತಿದ್ದಾರೆ. ನೋಡಿ, ತಾವು ತಂದಿರೋ ಹಾಲನ್ನು ತ್ರಿಶೂಲಕ್ಕೆ ಹಾಕೋದಕ್ಕೆ. ಸ್ವಾಮಿಯ ಉತ್ಸವ ಮೂರ್ತಿಗೆ ಬೆಳಗ್ಗೆನೆ ಹೋಮ ಮಾಡಿದ್ದಾರೆ. ಅದಾದಮೇಲೆ ಉತ್ಸವ ಮೂರ್ತಿಯನ್ನು ಗರ್ಭಗುಡಿಗೆ ತಗೊಂಡ್ಬಂದು ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ.
ಈಗ ಸ್ವಾಮಿಯ ತ್ರಿಶೂಲಕ್ಕೆ ವಿಶೇಷ ಅಲಂಕಾರ ಶುರು ಮಾಡ್ತಾ ಇದ್ದಾರೆ ನೋಡಿ. ಭಕ್ತರು ತಂದಿದ್ದ ಕಳಶಗಳಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಒಂದು ಎಷ್ಟು ಅದ್ಭುತವಾಗಿದೆ ಅಂದರೆ, ನಾವು ಬೆಳಗ್ಗೆ ಬಂದಿದ್ದು ತುಂಬ ಒಳ್ಳೆಯದಾಯಿತು, ಇದು ಯಾವುದೋ ಜನ್ಮದ ಪುಣ್ಯ ಅಂತ ಅನಿಸ್ಬಿಡ್ತು ನಮಗೆ. ಈ ಮುರುಗನ್ ದೇವಸ್ಥಾನದಿಂದ ಮತ್ತಷ್ಟು ಮೇಲಕ್ಕೆ ಹೋಗ್ಬೋದು, ಮೆಟ್ಲುಗಳು ಕೂಡ ಇದ್ದಾವೆ. ಕೆಳಗಡೆ ಅಲಂಕಾರ ನಡೆಯುವಾಗ ನನ್ನ ಮೊಮ್ಮಗ ಮತ್ತು ಯಜಮಾನರು ಮೇಲೆ ಹೋಗಿದ್ದರು. ಮೇಲೆ ಶಿವ ಪಾರ್ವತಿ ವಿಗ್ರಹಗಳಿವೆ ನೋಡಿ, ವಿಗ್ರಹಗಳಿವೆ. ನೋಡಿ, ನನ್ನ ಮೊಮ್ಮಗ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಅಲ್ಲಿ ದೇವರಿದೆ, ಇಲ್ಲಿ ದೇವರಿದೆ ಅಂತ ಅವರ ತಾತ ಅವ್ರಿಗೆ ಹೇಳ್ತಾ ಇದ್ದಾರೆ. ನೋಡ್ರಿ, ಗುಹೆಗಳು ಎಷ್ಟು ಅದ್ಭುತವಾಗಿದೆ. ಅಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ ಒಂದು ಹೋಲ್ ಥರ ಇದೆ. ಅಲ್ಲಿಂದ ಆಕಾಶ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ದೇವಸ್ಥಾನದ ಮೇಲೆ ಇರೋ ಜಾಗ ಎಷ್ಟು ಅದ್ಭುತವಾಗಿದೆ. ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ, ವಿಶಾಲವಾಗಿ ಕೂಡ ಇದೆ, ತುಂಬ ಚೆನ್ನಾಗಿದೆ. ಇದು ಮೇಲಿಂದ ಕೆಳಕ್ಕೆ ನೋಡಿದ್ರೆ ಮುರುಗನ್ ಟೆಂಪಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ದೇವಸ್ಥಾನದ ಆವರಣ. ಇದು ನೋಡ್ರಿ, ಸಂಪೂರ್ಣ ಅಲಂಕಾರ ಮಾಡಿರೋ ಸ್ವಾಮಿಯವರ ಒಂದು ವಿಗ್ರಹ, ಮತ್ತು ಹಾಲಿನಿಂದ ಶುಭ್ರ ಮಾಡಿರೋ ಒಂದು ತ್ರಿಶೂಲ ಕೈಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಅಲಂಕಾರ ಹೇಗಿದೆ ಅಂದರೆ, ಸ್ವಾಮಿಯವ್ರನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ ಒಂದು ಹೂಗಳಾಗಲಿ, ಅವ್ರು ಗುಡಿಸಿರೋ ಒಂದು ರೇಷ್ಮೆ ವಸ್ತ್ರ ಆಗಲಿ ತುಂಬ ಅದ್ಭುತವಾಗಿದೆ. ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ತೈಪೋಸಂ ಹಬ್ಬಕ್ಕೆ ಈ ದೇವಾಲಯವು ಜಗದ್ವಿಖ್ಯಾತವಾಗಿದೆ. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ. ಸಂಪೂರ್ಣವಾಗಿ ಪೂಜೆ ತುಂಬ ಅದ್ಭುತವಾಗಿ ನೆರವೇರಿತು. ಅದಾದ ಮೇಲೆ ಪ್ರಸಾದ ವಿನಿಯೋಗ ಇತ್ತು. ಪ್ರಸಾದ ಅಂತೂ ತುಂಬ ಅದ್ಭುತವಾಗಿತ್ತು. ತುಂಬ ನಮ್ದು ಯಾವುದೋ ಜನ್ಮದ ಪುಣ್ಯ ಅಂದ್ಕೊಂಡು ತುಂಬ ಚೆನ್ನಾಗಿ ನಾವು ಪ್ರಸಾದ ಸ್ವೀಕರಿಸಿ ಖುಷಿಯಾದ್ವಿ. ಈ ಅದ್ಭುತವಾದ ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ ಬೆಳಕಾಯಿತು ನೋಡಿ. ಇದಾದಮೇಲೆ ಮೆಟ್ಲುಗಳು ಇಳ್ಕೊಂಡು ಕೆಳಗೆ ಬರ್ತಾ ಇದ್ದೀವಿ ನೋಡಿ. ಮೂರ್ತಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಮುರುಗನ್ ಸ್ವಾಮಿ ಅವ್ರದ್ದು. ಈ ಮುರುಗನ್ ಪ್ರತಿಮೆ 138 ಅಡಿ ಉದ್ದ ಇದೆ. ನಾವು ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಭಕ್ತಾದಿಗಳು ಮುಡಿ ಹೊತ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದಾರೆ. ಮೆಟ್ಲುಗಳು ಇಳಿಯೋದಕ್ಕೆ ಮೆಟ್ಲು ತುಂಬ ಒಂಥರ ಕಡಿದಾಗಿದ್ದಾವೆ. ನಾನಂತೂ ಒಂದೊಂದು ಮೆಟ್ಲೇ ಇಳಿತಾ ಇದ್ದೀನಿ ನೋಡಿ. ಇಲ್ಲಿ ಬರ್ತಾ ಇದ್ದಾರೆ ಭಕ್ತಾದಿಗಳು ಎಲ್ಲನೂ ಅವ್ರ ಹರಕೆ ತೀರಿಸೋದಕ್ಕೆ. ಇದರಲ್ಲಿ ತುಂಬ ಜನ ತಮಿಳ್ನಾಡವರು ಹೇಳಿದ್ರು, ಅವರು ಹರಕೆ ತೀರಿಸೋದಕ್ಕೆ ಬಂದಿದ್ದೀವಿ ಅಂಥೇಳಿ ಅವ್ರನ್ನ ಮಾತಾಡ್ಸಿದ್ವಿ ನಾವು. ತುಂಬ ಭಕ್ತಿ ಪರವಶರಾಗಿದ್ದಾರೆ ಅವರೆಲ್ಲನೂ. ಗುಹೆಯ ಕೆಳಭಾಗದಲ್ಲಿ ನೋಡಿ, ಈಶ್ವರ, ದುರ್ಗಾದೇವಿ ಮತ್ತು ಗಣೇಶನ ದೇವಸ್ಥಾನಗಳಿದ್ದಾವೆ. ಇವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ನಾನು ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನದ ಮೇಲೆ ಮೆಟ್ಲು ಹತ್ತುವಾಗ ನನಗೆ ಗೊತ್ತಾಗಲಿಲ್ಲ. ಆ ಭಗವಂತನ ಮೇಲೆ ಒಂದು ಭಕ್ತಿಯಿಂದ ಹತ್ಬಿಟ್ಟೆ.
ಮತ್ತೆ ಇಳಿದ ಮೇಲೆ ಇಳಿತಾನೆ ಗೊತ್ತಾಗ್ತಾ ಇದೆ ನನಗೆ ಬೆಳಿಗ್ಗೆ ಹೇಗೆ ಹತ್ತದೆ ಭಗವಂತಂದು ಒಂದು ಅನುಗ್ರಹ ಇಲ್ದಿದ್ದು ನಿಜವಾಗ್ಲೂ ನನಗೆ ಹತ್ತಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನನಗಂತೂ ತುಂಬಾ ಅದ್ಭುತವಾಗಿದೆ ದೇವರು. ನನಗೆ ತುಂಬ ಸಂತೋಷ ಆಗಿದೆ ಆ ದೇವಸ್ಥಾನ ನೋಡಿ. ಕೆಳಗಡೆಗೆ ಬಂದಮೇಲೆ ಪಾರಿವಾಳಗಳು ನೂರಾರು ಸಂಖ್ಯೆಯಲ್ಲಿದ್ದಾವೆ. ಅಲ್ಲಿ ಕೂಡ ಜನಗಳು ಕಾಳು ಹಾಕೋರು ಹಾಕ್ತಾರೆ. ನನ್ನ ಮೊಮ್ಮಗ ಅಂತೂ ತುಂಬ ಖುಷಿ, ಪಾರಿವಾಳ ಅಂದರೆ ಅವನು ಕೂಡ ಕಾಳು ಹಾಕ್ತಾ ಇದ್ದಾನೆ ನೋಡಿ. ಇಲ್ಲಿ ಕಾಣಿಸ್ತಾ ಇರೋದು ದುರ್ಗಾ ಅಮ್ಮನ ದೇವಸ್ಥಾನ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಒಳಭಾಗ ದುರ್ಗಾ ಅಮ್ಮನವರದು. ತುಂಬ ಚೆನ್ನಾಗಿದೆ ಅಮ್ಮನವರು ನೋಡಲಿಕ್ಕೆ. ತುಂಬ ಅದ್ಭುತವಾಗಿದೆ. ಕೋಲಾಲಂಪುರಕ್ಕೆ ಬಂದವರು ಈ ಮುರುಗನ್ ಟೆಂಪಲ್ನ ಮಾತ್ರ ಮಿಸ್ ಮಾಡಲೇಬೇಡಿ. ತುಂಬ ಅದ್ಭುತವಾಗಿದೆ. ಆ ಸ್ವಾಮಿಯವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ದೇವ್ರನ್ನ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ.